ನಮಸ್ಕಾರ, ನಾನು ಬಾಲಕೃಷ್ಣ KSRC ಕೋಲಾರ ವಿಭಾಗದ ಜಂಟಿ ಸಮಿತಿಯ ಭಾಗವಾಗಿ ಮಾತನಾಡ್ತಾ ಇದ್ದೀನಿ. ಇವತ್ತು ನಾವು ಫ್ರೀಡಮ್ ಪಾರ್ಕ್ ಬಂದಿರೋ ಉದ್ದೇಶ ಏನು ಅಂತಂದರೆ, ರಾಜ್ಯ ಸರ್ಕಾರದವರು ನಮ್ಮ ಸಾರಿಗೆ ನೌಕರರಿಗೆ ಬಹಳ ಅನ್ಯಾಯವನ್ನು ಮಾಡಿದ್ದಾರೆ. ಸರ್ಕಾರ ಯಾವುದಾದಕ್ಕೂ ಕೆಲಸ ಮಾಡೋದಕ್ಕೆಲ್ಲ ಹಣ ಕೊಡ್ತದೆ, ಆದರೆ ರಾತ್ರಿ ಹಗಲು ದುಡಿಯುವ ಸಾರಿಗೆ ನೌಕರರಿಗೆ ಬಹಳ ಮೋಸ ಮಾಡಿದೆ, ಅನ್ಯಾಯ ಮಾಡಿದೆ. ನಮಗೀಗ ಸುಮಾರು 2 ವರ್ಷಗಳಿಂದ ನಮಗೆ ಹೋರಾಟ ಮಾಡಿದ್ರು ಕೂಡ ನಮಗೆ ಕಾರ್ಮಿಕರ ಹೋರಾಟಕ್ಕೆ ಕಿಂಚಿತ್ತು ಬೆಲೆ ಕೊಡದೇನೆ ಈ ರೀತಿ ನಮಗೆ ಅನ್ಯಾಯ ಮಾಡ್ತಿರೋದು ಸರ್ಕಾರಕ್ಕೆ ಶೋಭೆ ತರುವಂಥದ್ದಲ್ಲ. ಖಂಡಿತ ಸಾರಿಗೆ ನೌಕರರು ಪುಡಿದೇಳಿದ್ರೆ ಸರ್ಕಾರಕ್ಕೆ ಬಹಳ ಹಿನ್ನಡೆ ಉಂಟಾಗ್ತದೆ. ಹಾಗಾಗಿ ಸರ್ಕಾರ ಕೂಡಲೇ ಏನೇನೆ ಮಾಡಿದಿರೋ ಆದೇಶ ಇದು ಬಹಳ ಅನ್ಯಾಯ ಆಗಿರುವಂಥದ್ದು. ನಿನ್ನೆ ಮಾಡಿರುವಂಥ ಆದೇಶವನ್ನು ಪುನರ್ ಪರಿಶೀಲನೆ ಮಾಡಿ ನಾವು ಏನು ನಮ್ಮ ಜಂಟಿ ಸಮಿತಿ ಬೇಡಿಕೆ ಇಟ್ಟಿದೆ 38 ತಿಂಗಳ ವೇತನ ಹಿಂಬಾಕಿ ಮತ್ತು 1/1/2024 ವೇತನ ಪರಿಷ್ಕರಣೆ ಕೂಡಲೇ ಮಾಡಬೇಕಂತೇಳಿ ಇಡೀ ಸಾರಿಗೆ ನಿಗಮದ ನೌಕರ ಪರವಾಗಿ ಒತ್ತಾಯ ಮಾಡ್ತಾ ಇದ್ದೀನಿ. ನಮಸ್ಕಾರ. ನಾವಿಲ್ಲೇ ಬೆಂಗಳೂರವರೇ, ನಾವು ಇಲ್ಲೇ ಕರ್ತವ್ಯ ಮುಗಿಸ್ಕೊಂಡು ಬಂದಿದ್ದೀವಿ. ಹಿಂಗಾಗಿ ಇಷ್ಟೇ ಮುಷ್ಕರದ ಪರವಾಗಿ ನಾವೆಲ್ಲ 9 ದಿನದಿಂದ ಎಲ್ಲರಿಗೂ ಬೆಂಬಲ ಕೊಡ್ತಾ ಇದ್ದೀವಿ. ಸರ್, ಈ ಸರ್ಕಾರದ ಮುಂದೆ ನಾವು ಕೇಳ್ತಾ ಇರೋದೇನಂತಂದ್ರೆ ಯಾವುದೇ ರೀತಿ ಸಾಲ ಕೊಡಿ, ನಮ್ಗೆ ಅನುದಾನ ಕೊಡಿ ಅಂತ ಕೇಳ್ತಾ ಇಲ್ಲ. ನಾವು ಕೋವಿಡಲ್ಲಿ ಹೆಂಡತಿ ಮಕ್ಕಳನ್ನ ಬಿಟ್ಟು ಬಂದಂತ ನಾವು ಹೊರವಾರ ರಾಜ್ಯಗಳಲ್ಲಿ ಹೋಗಿ ಡ್ಯೂಟಿ ಮಾಡ್ಕೊಬಂದು ಕೋವಿಡ್ ಲೆಕ್ಸಿದರೆ ನಮ್ಮ ಕುಟುಂಬ ಲೆಕ್ಸಿದಲ್ಲೇ ಡ್ಯೂಟಿ ಮಾಡಿ ನಾವು ಕೋವಿಡಲ್ಲಿ ನಾವು 2-3 ಸಲ ಜ್ವರದಲ್ಲಿ ಹೋಗಿ ಮಲಗಿದ್ದೀವಿ. ಆದ್ರೆ ಒಂದು ಲೆಕ್ಸದಲ್ಲಿ ಡ್ಯೂಟಿ ಮಾಡಿದ್ದೀವಿ. ನಮಗೆ ಕೊಡಬೇಕಾದಂಥ ಶ್ರಮ ಪಟ್ಟಿರೋ ದುಡ್ಡು ನಮಗೆ ಕೊಡಿ. ಹಗಲು ರಾತ್ರಿ ದುಡ್ಡಿದ್ದೀವಲ್ಲ ಆ ದುಡ್ಡು ನಮಗೆ ಕೊಡಿ. ನಿಮ್ದು ಯಾವುದೇ ರೀತಿ ನಮ್ಗೆ ₹1 ಎಕ್ಸ್ಟ್ರಾ ಕೊಡಬೇಡಿ. ನೀವು ನಾವು ಕಷ್ಟಪಟ್ಟಿರ್ತಕ್ಕಂಥ ಅಮೌಂಟ್ ನಮಗೆ ಕೊಡಿ ಅಂತ ನಾವು ಕೇಳಿದ್ರು ಈ ಮಂಡ್ಯ ಸರ್ಕಾರ ಯಾವತ್ತು ನೋಡ್ರಿ ನಮ್ಮ ಮೇಲೆ ಬ್ರಹ್ಮಾಸ್ತ್ರ ದಾಳಿ ಮಾಡ್ತಾ ಇದೆ. ಇದು ಯಾಕೆ ಅಂತ ಗೊತ್ತಾಗ್ತಿಲ್ಲ. ನಾವು ಬೇರೆದಾರ ಯಾವುದೇ ರೀತಿ ನಾವು ಅಮಾಯಕವಾದ ದುಡ್ಡು ಕೊಡು ಅಂತ ಕೇಳ್ತಿಲ್ಲ. ನಾವು ದುಡ್ದಿರ್ತಕ್ಕಂಥ ಶ್ರಮಕ್ಕೆ ನಮ್ಮ ಪ್ರತಿಫಲ ನಮಗೆ ಕೊಡಿ ಅಂತ ಕೇಳ್ತಾ ಇದ್ದೀವಿ. ನೀವು ಯಾಕೆ ಈಗ ನಿಮ್ಮ ಸರ್ಕಾರ ಬಂದಂಥ ಕಾಲದಲ್ಲಿ ವಿರೋಧ ಪಕ್ಷ ಆಗಿರ್ಬೋದು, ಆಡಳಿತ ಪಕ್ಷ ಆಗಿರ್ಬೋದು, ಬಂದಂತ ನೀವು ಬಂದಿದ ತಕ್ಷಣ ನಿಮಗೆ ಸ್ಯಾಲ್ರಿ ಯಾಕಂದ್ರೆ ಆಗಲೂ ನೀವು ಸುರಿಸ್ತೀರಾ. ನೀವು ಬಂದಿದ ತಕ್ಷಣ ನೀವು ನಿಮ್ಮ ಒಂದು ಸ್ಯಾಲ್ರಿ ರೈಸ್ ಮಾಡ್ಕೊಂಡ್ರಿ. ಆದರೆ ನಾವು ದುಡ್ಡು ಕೊಡಿ ಅಂದರೆ ನಿಮಗೆ ಯಾಕೆ ನಮ್ಮ ಮೇಲೆ ಕನಿಕರ ಬರ್ತಾ ಇಲ್ಲ? ನೀವು ಎಷ್ಟು ದಿನ ಅಂತ ಈ ಮಂಡತನ ನೀವು ನಮ್ಮ ಮೇಲೆ ಧೋರಣೆ ಮಾಡ್ಕೊಂಡು ಹೋಗ್ತೀರಾ? ನೀವು ದಯವಿಟ್ಟು ಮಂಡತನ ಬಿಡಿ. ನಾವು ನಿಮ್ಮ ಅಣ್ಣ ತಮ್ಮದಿರು ನಿಮ್ಮ ಕುಟುಂಬದಲ್ಲಿ ನಂಬರ್ ತಿಳ್ಕೊಂಡು ನಮಗೊಂದು ಕೊಡಬೇಕಾಗಿರ್ತಕ್ಕಂಥ ಹಣ ಕೊಡಿ. ನಾವು ಈ ಮುಷ್ಕರದಿಂದ ಮಾಡಿ ಸಾರ್ವಜನಿಕರಿಗಾಗಲಿ ಮತ್ತೊಬ್ಬರಿಗಾಗಲಿ ಕೊಡಬೇಕಂತ ತೊಂದರೆ ಕೊಡೋ ಯಾವುದೇ ರೀತಿ ಉದ್ದೇಶ ಇಲ್ಲ. ನೀವು ಕೊಡೋದು ನಮಗೆ ಕೊಟ್ಟರೆ ಯಥಾಸ್ಥಿತಿ ಏನು ಡ್ಯೂಟಿ ಮಾಡ್ತೀವಿ ಅದಕ್ಕಿಂತ 10% ಕಷ್ಟಪಟ್ಟು ದುಡಿಯೋಕೆ ರೆಡಿ ಇದೀವಿ ನಾವು. ಅದನ್ನು ಉಳಿಸ್ಕೊಳ್ಳಿ ನೀವು ದಯವಿಟ್ಟು. ನಮ್ಮ ಮೇಲೆ ನೀವು ಯಾವುದೇ ರೀತಿ ಬ್ರಹ್ಮಾಸ್ತ್ರ ಮಾಡಬೇಡಿ. ಈ ಮಂಡತನ ಮಾಡಿದ್ರೆ ನಿಮ್ಮಿಂದಲೇ ಸಾರ್ವಜನಿಕರು ಭಾಳ ತೊಂದರೆ ಅನುಭವಿಸಬೇಕಾಗ್ತದೆ. ನಾವು ಎಲ್ಲದಕ್ಕೂ ಮಾಡಿಲ್ಲವೇ ಮಡಿಯನ್ನು ಮಾಡಿದ್ರೆ ಎಲ್ಲದಕ್ಕೂ ಸಿದ್ಧವಾಗಿ ಬಂದಿದ್ದೀವಿ. 1 ಸಲ ಸರಿ, 2 ಸಲ ಸರಿ. 2023 ನಿಮ್ಮ ಸರ್ಕಾರ ಬಂದಾಗ ನಾವು ಬೆಳಗಾಂ ಅಧಿವೇಶನಕ್ಕೆ ಬಂದು ಕೊಟ್ಟಂಥ ಮೊದಲನೇ ಪತ್ರಕ್ಕೆ ನೀವು ಅಧಿವೇಶನ ಮುಗಿದು ಕೂಡಲೇ 2023-24 ಬೆಳಗಾಮಲ್ಲಿ ಆದಂಥ ಅಧಿವೇಶನದಲ್ಲಿ ಕೊಟ್ಟರು. ನೀವು ಇದುವರೆಗೂ 4 ಸಲ ನಿಮಗೆ ನಮ್ಮ ಒಂದು ರಿಕ್ವೆಷನ್ ಇದುವರೆಗೂ ನೀವು ಗಮನ ಹರಿಸಿಲ್ಲ. ಈ ಥರ ನಾವು ಒಂದು ಹೋರಾಟಕ್ಕೆ ಸಜ್ಜಾದಾಗ ಬರ್ತೀರಾ, ಒಂದು ಲೆಟರ್ ತಗೊಂತೀರಾ, ಇನ್ನು 3 ದಿನದಲ್ಲಿ ಬಗೆಹರಿಸ್ತೀವಿ, ಇನ್ನು ವಾರದಲ್ಲಿ ಬಗೆಹರಿಸ್ತೀವಿ ಅಂತೇಳಿ ಇದೇ ಥರ 4 ಸಲ ಮಾಡಿದ್ದೀರಾ. ಆದರೆ ನಾವು ಹೇಳೋದು ನೀವು ಇದು ನಮಗೆ ಕೊನೆಯ ಅವಕಾಶ ಇದು. ಇದರಲ್ಲಿ ನೀವೇನು ಬಗೆಹರಿಸ್ತೀರ ಅಂದರೆ 4 ಗಂಟೆ ಮೇಲೆ ನಮ್ಮದು ಜಂಟಿ ಗೃಹ ಸಮಿತಿಯಿಂದ ಏನು ತೀರ್ಮಾನ ತಗೊಳ್ತಾರೋ ಅದಕ್ಕೆ ಸಮಸ್ತ 1,15,000 ನೌಕರರು ನಾವು ಅದಕ್ಕೆ ಬದ್ಧರಾಗಿದ್ದೇವೆ. ಇದರಲ್ಲಿ ಯಾವುದೇ ರೀತಿ ಎರಡು ಮಾತಿಲ್ಲ. ಎಲ್ಲರೂ ಒಮ್ಮತದಿಂದ ಒಗ್ಗಟ್ಟಾಗಿ ಬಂದಿದ್ದೀವಿ. ದಯವಿಟ್ಟು ಆ ಮಟ್ಟಕ್ಕೆ ಸಾರ್ವಜನಿಕ ತೊಂದರೆ ಕೊಡೋಕ್ಕೆ ಹೋಗೋ ಮಟ್ಟದಲ್ಲೇ ನೀವೇ ಒಂದು ಬಗೆಹರಿಸಿ ಸಂಜೆ 4 ಗಂಟೆ ಒಳಗಡೆ ನಮಗೊಂದು ಒಳ್ಳೆ ಸಂದೇಶ ಕೊಡ್ತೀರಿ ಅಂತ ಭರವಸೆ ಕಾಯ್ತಾ ಇರ್ತೀವಿ. ದಯವಿಟ್ಟು ಇದ್ರ ಬಗ್ಗೆ ಗಮನ ಹರಿಸಿ ಅಂತ ಮೊನ್ನೆ ಮುಖ್ಯಮಂತ್ರಿಗಳ ಹತ್ರ ಬೇಡ್ಕೊತಾ ಇದ್ದೀವಿ ನಾವು. ಅದೇ ಈ ಸಂಸ್ಥೆಯಲ್ಲಿ ಈಗ ನಮ್ಮ KSRC ಮಾತ್ರ ಎಲ್ಲ ರೀತಿ ಕಾನೂನು ಅಸ್ತ್ರಗಳು ಎಲ್ಲ ತಗೊಬರ್ತೀರ ನೀವು. ನಾವು ಚೆನ್ನಾಗಿದ್ದ ಸಮಯ ಈಗ ನಾನು ಊಟ ತಿಂದು ಬಂದೇ ಸ್ಟೇರಿಂಗ್ ತಿರ್ಸಕ್ಕಾಗದು. ನೀವು ಕೊಡ್ತಾ ಇರೋ ಸಂಬಳ ನಮಗೆ ಹೊಟ್ಟೆಗೆ ಸಾಕಾಗ್ತಾ ಇಲ್ಲ ಅಂದರೆ ನಾನೇ ಸ್ಟೇರಿಂಗ್ ತಿರ್ಸ್ತಾನೆ ಸಮಯ. ಯಾವುದೇ ರೀತಿ ಈಗ ನಾವು ಮಿಡ್ಲ್ ಕ್ಲಾಸ್ ಅವ್ರು ಅಂತ ಇಟ್ಕೊಳ್ಳಿ ನಾವು. ಆದರೆ ನಿಮ್ಮ ಮಕ್ಕಳೆಲ್ಲ ಒಳ್ಳೆ ಹೈಫೈ ಸ್ಕೂಲಲ್ಲಿ ಹೋಗ್ತಾರೆ. ನಮ್ಮ ಮಕ್ಕಳು ನಾವು ಗೌರ್ಮೆಂಟ್ ಸ್ಕೂಲಲ್ಲಿ ಓದಿಸ್ತಾ ಇದೀವಿ. ಗೌರ್ಮೆಂಟ್ ಸ್ಕೂಲ್ ಏನು ಕಳಪೆ ಅಂತಲ್ಲ, ಆದ್ರೆ ನಾವು ಅವ್ರ ಲೆವೆಲ್ ತಕ್ಕ ನಾವು ಸೌಲಭ್ಯಗಳು ಕೊಡ್ಬೇಕು ತಾನೇ ನಾವು. ನೀವು ಯಾಕೆ ಇದು ನಿಮ್ಗೆ ಈಗ ಇದರಲ್ಲಿ ನಾವು ಒಂದು ಅಂಗಡಿಗೆ ಹೋದ್ರೆ ದಿನಸಿ ತಗೋತೀವಿ ಅಂತಂದರೆ IPS ಅಧಿಕಾರಿ ಹೋದ್ರು ಅದೇ ₹185 1 ಲೀಟ್ರ್ ಎಣ್ಣೆ, ನಾನು ಹೋದ್ರು ₹185 ಲೀಟ್ರ್ ಎಣ್ಣೆ. ಇದೆಲ್ಲ ನಿಮಗೆ ಸಾಮಾನ್ಯ ವಸ್ತುಗಳು ಖರೀದಿನ ಯಾವುದೇ ರೀತಿ ಕಮ್ಮಿ ಕೊಡಲ್ಲ ನಾವು. ಆದರೆ ನಮ್ಮನ್ನು ಹಳೆ ಸಂಬಳಕ್ಕೆ ದುಡ್ಸ್ಕೊಂತ ಇದ್ದೀರಿ ಇದುವರೆಗೂ. ಇದರಲ್ಲಿ ಯಾಕೆ ನೀವು ಯಥೇಚ್ಛವಾಗಿ ನಿಮ್ಗೆ ಇದು ಗಮನಕ್ಕೆ ಬರ್ತಾ ಇಲ್ವ? ನಿಮಗೆ ದಯವಿಟ್ಟು ಇದ್ರ ಬಗ್ಗೆ ಗಮನ ಹರಿಸಿ. ನೀವು ಒಂದು ಅರ್ಧ ಗಂಟೆ ಕೂತ್ಕೊಂಡು ಸಾಮಾನ್ಯರಂತೆ ನೀವು ಅದನ್ನ ವಿಚಾರ ತಿಳ್ಕೊಂಡ್ಬಿಟ್ರೆ ನಿಮ್ಮ ಮನಸ್ಸಿಗೆ ತಾಗ್ತದಿದ್ದು ಹೌದು ನಾವು ಮಾಡ್ತಿರೋದಂತ. ನೀವು ಅದ್ರ ಗಮನ ಹರಿಸ್ತಾನೆ ಇಲ್ಲ. ನೀವು ಮಂಡತನ ಪ್ರದರ್ಶನ ಮಾಡ್ಕೊಂಡು ನಾವು ಯಾಕೆ ಕೊಡಬೇಕು ಯಾಕೆ ಮಾಡಬೇಕು ಅನ್ನೋ ಧೋರಣೆ ಬಿಟ್ಟುಬಿಟ್ಟು ನಮಗೂ ಸ್ವಲ್ಪ ದಯವಿಟ್ಟು ನೀವು ಕನಿಕರ ತೋರಿಸಿ ಅಂತ ಈ ಮೂಲಕ ಕೇಳ್ತಾ ಇದ್ದೀವಿ ಸರ್. ನಾವು ಉತ್ತರ ಕನ್ನಡ ವಿಭಾಗದಿಂದ ಸಿರ್ಸಿಯಿಂದ ಬಂದಿದ್ದೇವೆ. ಜಂಟಿ ಕ್ರಿಯಾ ಸಮಿತಿ ಪರವಾಗಿ ಸುಮಾರು ಒಂದು 120 ಜನ ಉತ್ತರ ಕನ್ನಡ ವಿಭಾಗ ಸಿರ್ಸಿಯಿಂದ ಬಂದಿದ್ದೇವೆ. ನಾವು ಇವತ್ತಿನ ದಿವಸ
ಏನು ಜಂಟಿ ಕ್ರಿಯಾ ಸಮಿತಿ ಕರೆ ಕೊಟ್ಟಿತ್ತು ಆ ಕರೆಗೆ ಹೋಗ್ಬಿಟ್ಟು ಕೇವಲ ಯಾವುದೇ ರೀತಿಯ ಬಸ್ಗಳಿಗೆ ತೊಂದರೆ ಕೊಡ್ದೇನೆ ಹಾಗೂ ಸಾರ್ವಜನಿಕರಿಗೆ ಹಿತದೃಷ್ಟಿಯಿಂದ ಕೇವಲ 120 ಜನ ಮಾತ್ರ ಬಂದಿದ್ದೇವೆ. ಇವತ್ತು ಏನು 4 ಗಂಟೆಗೆ ಜಂಟಿ ಕ್ರಿಯಾ ಸಮಿತಿ ಏನು ಕರೆ ಕೊಡುತ್ತೆ ಆ ಕರೆಗೆ ನಾವೆಲ್ಲರೂ ಬದ್ಧರಾಗಿದ್ದೇವೆ. ಇಲ್ಲಿವರೆಗೆ ನಾವು ಭಾಳ ಸಹನೆಯಿಂದ KSRTC ನೌಕರರು ಭಾಳ ಸಹನೆಯಿಂದ ಸರ್ಕಾರದ ಒಂದು ಏನು ತೀರ್ಮಾನ ಬರುತ್ತೆ ಹೇಳುವಂಥ ಒಂದು ನಿರೀಕ್ಷೆಯಲ್ಲಿದ್ವಿ. ಆದರೆ ಇವತ್ತು ಏನು ಸರ್ಕಾರದ ಒಂದು ತೀರ್ಮಾನ ಬಂದಿದೆ, ಅದರಿಂದ ನಾವು ಭಾಳ ನಿರಾಶರಾಗಿದ್ದೀವಿ. ಯಾಕಂತಂದರೆ ನಮ್ಮ ಹಕ್ಕದು ಕೈಗಾರಿಕಾ ಒಪ್ಪಂದ ಏನು ಇಂಡಸ್ಟ್ರಿಯಲ್ ಡಿಸ್ಪ್ಯೂಟ್ ಆ್ಯಕ್ಟ್ ಪ್ರಕಾರ 4 ವರ್ಷಕ್ಕೊಮ್ಮೆ ಆಗಬೇಕು. ಆ ಒಂದು ಕೈಗಾರಿಕಾ ಒಪ್ಪಂದ ನಮ್ಮ ಹಕ್ಕು, ಅದನ್ನು ಯಾವುದೇ ಕಾರಣಕ್ಕೂ ಸರ್ಕಾರ ಬಂದ್ ಮಾಡೋಕ್ಕಾಗೋದಿಲ್ಲ. ಅದನ್ನು ಸೆಂಟ್ರಲ್ ಗೌರ್ಮೆಂಟು ಏನು ಮೋಟಾರ್ ವೆಹಿಕಲ್ ಆ್ಯಕ್ಟನ್ನು ಬದಲಾವಣೆ ಮಾಡಿ ಅದನ್ನು ಬದಲಾವಣೆ ಮಾಡಬೇಕಾಗತ್ತೆ ಹೊರತಾಗಿ ಈ ಸರ್ಕಾರಕ್ಕೆ ಅದನ್ನು ಬದಲಾವಣೆ ಮಾಡುವಂಥ ಯಾವುದೇ ಒಂದು ಅಧಿಕಾರ ಇಲ್ಲ. ನಾವು ಅದರಿಂದ ಸರ್ಕಾರಕ್ಕೆ ಈ ಒಂದು ಜನಸ್ತೋಮದ ಮೂಲಕ ಮನವಿ ಮಾಡಿಕೊಳ್ಳೋದೇನೆಂದರೆ ನಮಗೆ 1/1/24ರಿಂದನೇ ಕೈಗಾರಿಕಾ ಒಪ್ಪಂದ ಆಗಬೇಕು ಮತ್ತು 38 ತಿಂಗಳ ಅರಿಯರ್ಸನ್ನು ಕೊಡಬೇಕು. ಅಲ್ಲಿವರೆಗೆ ನಾವು ಯಾವುದೇ ಕಾರಣಕ್ಕೂ ಹೋರಾಟಕ್ಕೆ ಹಿಂದಿರುವುದಿಲ್ಲ. ಅದಕ್ಕೆ ಏನಾದರೂ ಮುಂದೆ ಇವತ್ತು ಸರ್ಕಾರ ಇದ್ರ ಬಗ್ಗೆ ನಮ್ಮ ಮಾತುಕತೆ ಜಂಟಿ ಕ್ರಿಯಾ ಸಮಿತಿಗೆ ಹೊತ್ತಿಗೆ ಮಾತುಕತೆ ಆಡದೆ ಹೋದರೆ ಮುಂದಿನ ಒಂದು ಏನು ಸಾರ್ವಜನಿಕರಿಗೆ ತೊಂದರೆ ಆಗುತ್ತೆ ಅದಕ್ಕೆ ಅಥವಾ ಸರ್ಕಾರ ಏನು ನಮಗೆ ಸಾರಿಗೆ ಸಂಸ್ಥೆಗೆ ನುಕ್ಸಾನ ಆಗುತ್ತೆ, ಅದಕ್ಕೆ ನೇರವಾಗಿ ಸರ್ಕಾರನೇ ಹೊಣೆಗಾರ ಆಗುತ್ತೆ. ಆದ್ದರಿಂದ ಮತ್ತೊಮ್ಮೆ ಈ ಒಂದು ವೇದಿಕೆ ಮೂಲಕ ವಿನಂತಿಸಿಕೊಳ್ಳೋದ್ರಿಂದ ದಯಮಾಡಿ ಇವತ್ತು ಸಂಜೆ ಹೊರಗಡೆಗೆ ಮಾತುಕತೆ ಜಂಟಿ ಕ್ರಿಯಾ ಮಾತುಕತೆ ಕರೆದು ನಮ್ಮ ಬಗೆಹರಿಸಬೇಕು. ಇಲ್ಲದಿದ್ದರೆ ಖಂಡಿತ ನಾವು ಏನು ಜಂಟಿ ಕ್ರಿಯಾ ಸಮಿತಿಯವರು ಏನು ಮುಷ್ಕರ ಕರೆ ಕೊಟ್ಟರೆ ನಾವು ಅದೆಲ್ಲದಕ್ಕೂ ಸಿದ್ಧರಾಗಿದ್ದೇವೆ ಅಂತ ಹೇಳ್ತಾ, ನಿಮ್ಮ ವಿಭಾಗದಲ್ಲಿ ಮೇಲಧಿಕಾರಿಗಳಿಂದ ತೊಂದರೆ ಯಾವ ರೀತಿಯಾಗಿ ಆಗ್ತಾ ಇದೆ? ನಮ್ಮ ವಿಭಾಗದಲ್ಲಿ ಮೇಲಾಧಿಕಾರಿಗಳಿಂದ ಯಾವುದೇ ರೀತಿ ಇದು ವಿಭಾಗ ಮಟ್ಟದಲ್ಲಿ ಆಗುವಂಥ ಸಮಸ್ಯೆ ಇಲ್ಲ. ಇದು ವಿಭಾಗ ಮಟ್ಟದಲ್ಲಿ ಯಾವುದೇ ಸಮಸ್ಯೆ ಇಲ್ಲ. ಅದನ್ನು ನಾವು ವಿಭಾಗ ಮಟ್ಟದಲ್ಲಿ DC ಲೆವೆಲ್ದಲ್ಲಿ ಬಗೆಹರಿಸ್ಕೊಳ್ತೀವಿ. ನಮ್ದೇನಿದೆ ಈಗ ಸರ್ಕಾರ ಮತ್ತು ಉನ್ನತ ಮಟ್ಟದ ಅಧಿಕಾರದೊಂದಿಗೆ ಅದರ ಚರ್ಚೆ ಆಗಬೇಕು ಬಿಟ್ಟರೆ ವಿಭಾಗ ಮಟ್ಟದಲ್ಲಿ ಯಾವುದೇ ರೀತಿಯ ಸಮಸ್ಯೆಗಳಿಲ್ಲ. ಇವಾಗ ತೊಂದರೆ ಅಂದ್ರೆ ಯಾವ ರೀತಿ ಸರ್? ಇವಾಗ ಯಾವುದೋ ರಾಜಕಾರಣಿಗಳು ಅವರ ಒಂದು ವೈಯಕ್ತಿಕ ಕಾರ್ಯಕ್ರಮಗಳಿಗೆ ಅಥವಾ ಯಾವುದೋ ಒಂದು ಪಾರ್ಟಿ ಕಾರ್ಯಕ್ರಮಗಳಿಗಾಗಿ KSRTC ಬಸ್ ಅನ್ನ ಕೊಡಿ ಅಂತ ಹೇಳೋದಾಗಿರ್ಬೋದು, ಅವಾಗ ಸಾರ್ವಜನಿಕರಿಗೆ ತೊಂದರೆ ಆಗೋದಾಗಿರ್ಬೋದು, ಆ ರೀತಿಯಾದಂತಹ ತೊಂದರೆ ಆಗುತ್ತಾ? ಯಾವ ರೀತಿಯಾದಂತಹ ತೊಂದರೆಗಳಾಗುತ್ತೆ ನಮಗೆ? ಯಾವ್ದು ರೀತಿ ಇವಾಗ ಯಾವುದೇ ವೈಯಕ್ತಿಕ ಪಾರ್ಟಿ ಮತ್ತು ಪಕ್ಷಗಳ ಒಂದು ಸಭೆ ಕಾರ್ಯಕ್ರಮ ಏನೋ ಒಂದು ಮಾಡ್ತಾ ಇರ್ತಾರೆ, ಅವಾಗ KSRTC ಬಸ್ಗಳನ್ನ ಅಲ್ಲಿ ಬಿಡೋಕೆ ಹೇಳ್ತಾರೆ, ಅವಾಗ ಸಾರ್ವಜನಿಕರು ನಿಮ್ ಜೊತೆ ತೊಂದರೆ ಮಾಡ್ತಾರೆ. ಅದಕ್ಕೆ ಯಾವುದೇ ರೀತಿಯ ಸಾರ್ವಜನಿಕ ತೊಂದರೆ ಆದರೆ ಸರ್ಕಾರಕ್ಕೆ ಹೊಣೆ. ಈಗ ಸರ್ಕಾರ ಬೇರೆ ಯಾವುದೇ ರೀತಿಯಲ್ಲಿ ಸೆಂಟ್ರಲ್ ಗೌರ್ಮೆಂಟ್ ಯಾವ್ದಾದ್ರು ಒಂದು ಕಾನೂನು ಹೋರಾಟ ಮಾಡಿದ್ರೆ ಕೇಂದ್ರ ಸರ್ಕಾರ ಹೋರಾಟ ಮಾಡುತ್ತೆ ಅಥವಾ ರಾಜ್ಯ ಸರ್ಕಾರ ಹೋರಾಟ ಮಾಡುತ್ತೆ, ಅವಾಗ ಸಾರ್ವಜನಿಕರು ತೊಂದರೆ ಆಗ್ತಾ ಇರೋದು ಅವ್ರಿಗೆ ಗಮನ ಇಲ್ವಾ? ಅದರಿಂದ ಅವರ ಒಂದು ಹೋರಾಟಕ್ಕೆ ಯಾವುದೇ ತೊಂದರೆ ಆಗುದಿಲ್ಲ. ಆದರೆ ನಮ್ಮ KSRTC ನೌಕರರಿಂದ ಸಾರಿಗೆ ತೊಂದರೆ ಆದರೆ ಅದಕ್ಕೆ ಸರ್ಕಾರವೇ ನೇರ ಹೊರೆ ಹೊರತಾಗಿ ನಮ್ಮ ಕಾರ್ಮಿಕರು ಯಾವುದೇ ರೀತಿಯ ಹೊಣೆಗಾರರಲ್ಲ ಅಂತ ನಾವು ಈ ಸಂದರ್ಭದಲ್ಲಿ ಹೇಳಿಕ್ಕೆ ಇಷ್ಟಪಡ್ತೇವೆ.